ತಾಲೂಕಾ ಅಧ್ಯಕ್ಷರಾದಂಥ ಶಿವಕುಮಾರ್ ನಾಟಿಕ ಕಾಟಮಂದಿವ್ರ ಹಳ್ಳಿಯವರು, ನಮ್ಮ ಗುಂಡು ಐನಾಪುರ ಅವರು, ಶರಣಪ್ಪ ನಾಟಿಕರ್ ಅವರು, ಆಮೇಲೆ ಯುವ ನಾಯಕರಾದಂಥ ಅಲ್ಲೂರವರು, ಈ ಗ್ರಾಮದ ಎಲ್ಲ ಪಂಚಾಯತ್ ಸದಸ್ಯರು ಕೂಡ ಎಲ್ಲ ಬಂದಿದ್ದೀರಿ. ಮತ್ತು ಬೇರೆ ಬೇರೆ ಗ್ರಾಮಗಳಿಂದ, ತಾಲೂಕಾದಿಂದ, ಸಮಾಜದ ಅತ್ಯಂತ ಪ್ರಭಾವಿ ನಾಯಕರೆಲ್ಲ ಇವತ್ತು ಬಂದಿದ್ದೀರಿ. ಇಲ್ಲಿ ಸೇರ್ಲಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಮುತ್ತಿಗೆ ಗ್ರಾಮದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಭಗ್ನ ಆಗಿದೆ ಅಂತೇಳಿ ಇಡೀ ನಾಡಿನ ತುಂಬ, ಗುಲ್ಬರ್ಗ ಜಿಲ್ಲೆ ಒಂದೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಭುಗಿಲೆದ್ದ ವಾತಾವರಣ ಸೃಷ್ಟಿಯಾಗಿದೆ. ಯಾಕಂದ್ರೆ ಮೊದಲನೇ ಬಾರಿಗೆ ಸರಳ ನಮ್ಮ ಜನರ ಸನಿಗೆ ಬರ್ತಕ್ಕಂಥ ಬೇರೆ ಯಾರೂ ಮಾಡೋದಿಲ್ಲ. ನಮ್ಮ ಸನಿಗೂ ಬರೋಂಗಿಲ್ಲ, ನಮ್ಮ ಗುರುಗಳ ಸನಿಗೂ ಬರೋಂಗಿಲ್ಲ. ಈ ರೀತನ ಬಂದಾರಂದ್ರೆ ಇದು ಯಾವುದೋ ಅಮಾನುಷ್ಯ ಕೃತ್ಯ ಮಾಡೋ ಸಲುವಾಗಿ ಸಮಾಜದಲ್ಲಿ ದ್ವೇಷ ಹುಟ್ಟಿಸ್ತಕ್ಕಂಥ ಕೆಲಸ ಮಾಡೋದು ಇವ್ರು ಬಂದಿದ್ದಾರೆ. ವಿಧಾನಸಭಾ ಪರಿಷತ್ತಿನಲ್ಲಿ ಅಂಬಿಗರ ಚೌಡಯ್ಯನವರ ಮೂರ್ತಿ ವಿಧಾನಸೌಧ ಮುಂದೆ ಕೂಡಬೇಕು ಅಂತೇಳಿ ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಇಡೀ ಎಲ್ಲ ಜಿಲ್ಲೆಯಲ್ಲಿ, ಎಲ್ಲ ತಾಲೂಕುಗಳಲ್ಲಿ ಪ್ರತಿಷ್ಠಿತ ಸ್ಥಳದಲ್ಲಿ ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆ ಆಗಬೇಕು. ಕೆಂಪೇಗೌಡರ ಮೂರ್ತಿ ಸ್ಥಾಪನೆ ಆಗಿದೆ ವಿಧಾನಸೌಧದಲ್ಲಿ. ಆಮೇಲೆ ಜಗಜ್ಯೋತಿ ಬಸವಣ್ಣವರ ಮೂರ್ತಿ ಸ್ಥಾಪನೆ ಆಗಿದೆ. ಮತ್ತು ಭಕ್ತ ಕನಕದಾಸರದು, ವಾಲ್ಮೀಕಿ ಋಷಿಗಳದು, ಇನ್ನು ಹತ್ತಾರು ಈ ದೇಶಕ್ಕೆ ಕೊಡುಗೆ ಕೊಟ್ಟಂಥ ಮಹಾನುಭಾವರ ಮೂರ್ತಿಗಳಾಗಿವೆ. ಇದ್ದಲ್ಲೇ 60 ಶರಣರಲ್ಲಿ ಇದ್ದಂತ ಹೇಳಿದಂಥ ಬಸವಣ್ಣವ್ರು ಕೊಟ್ಟಿದ್ದು ನಿಜಶರಣ ಅಂಬಿಗರ ಚೌಡಯ್ಯ. ನಾವು ನೀವು ಕೊಟ್ಟಿದ್ದಲ್ಲಿದು ನಿಜಶರಣ ಅಂಬಿಗರ ಚೌಡಯ್ಯ ಅಂತ ಹೆಸರು ಕೊಟ್ಟವ ಅಣ್ಣ ಬಸವಣ್ಣ. ಅವ್ರಿಗೆ ಸೂಚಿ ಏನಾದರೂ ತಿಳಿಯಾರಂಥ ಪ್ರಸಂಗ ಬಂದಾಗ ಅಂಬಿಗರ ಚೌಡಯ್ಯನವ್ರಿಗೆ ಕರೆದು ಅದ್ರ ಬಗ್ಗೆ ಅವರು ಕೂಲಂಕುಷವಾಗಿ ಅವ್ರಿಂದ ಉಪದೇಶ ಕೇಳ್ಕೊತೀವಿ. ಇದು ಮಾಡ್ಬೇಕಾದ್ರೆ ಹೇಗೆ ಮಾಡಬೇಕು, ಇದರಿಂದ ಅನುಕೂಲ ಆಗ್ತದೇನು ಅಂತೇಳಿ ಅಕ್ಬರನ ಕಾಲಕ್ಕೆ ಹಂಗೆ ಬೀರ್ಬಲ್ ಕೇಳ್ತಿದ್ರು. ಆ ಪ್ರಕಾರ ಬಸವಣ್ಣವರ ಇದರಲ್ಲಿ ಅಂಬಿಗರ ಚೌಡಯ್ಯನ ವಿಚಾರಗಳನ್ನು ಕೇಳ್ಕೊಂಡು ರಾಜಭಾರ ಮಾಡ್ತಕ್ಕಂಥ ಕೆಲಸ ನಡೀತಿರ್ತವ. ಅಂಬಿಗರ ಚೌಡಯ್ಯನವರು ಮತ್ತು ಬಸವಣ್ಣವರು ಕೂಡಿ ಸರ್ವರಿಗೆ ಸಮಪಾಲು ಸಮಭಾವ ಎಂಬ ಸಮಾಜ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ 12ನೇ ಶತಮಾನದಲ್ಲಿ ಮಾಡಿದ್ದರು. ಅದಕ್ಕಾಗಿಯೇ ನಾನು ವಿಧಾನಸೌಧ ಮುಂದೆ ನಮ್ಮ ಜನರಲ್ಲಿ ಒಂದು ಒಳ್ಳೆಯ ಸಂದೇಶ ಹೋಗ್ತದೆ, ನಮ್ಮ ಗುರುವಿನ ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆ ಮಾಡಬೇಕು ಅಂತೇಳಿ ನಾನು ಹಠ ಹಿಡಿದು ಈಗಾಗಲೇ 10 ಸಲ ಚರ್ಚೆಗಳಾಗಿವೆ. ತಾವು ಕೂಡ ತಮ್ಮೆಲ್ಲರಿಗೂ ಕೂಡ ಮನವರಿಕೆ ಇದ್ದಿರಬಹುದು. ನಾನೇ ಹಠ ಹಿಡಿದು ಅಂಬಿಗರ ಚೌಡಯ್ಯನ ಅಭಿವೃದ್ಧಿ ನಿಗಮ ಮಾಡಿದೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಫೋನ್ ಮಾಡಿದ್ರು, ಸಿದ್ದರಾಮಯ್ಯನವರು ಫೋನ್ ಮಾಡಿದ್ರು, ಈ ನಿಗಮ ಮಾಡಂತಿ ಇದು ಯಾವ ಹೆಸರು ಇಡಬೇಕು ಅಂತಂದಾಗ ನಮ್ಮಲ್ಲಿ 10 ಪಂಗಡಗಳಿವೆ ಸಾಹೇಬ್ರೆ, 25-30 ಪರ್ಯಾಯ ಪದಗಳಿವೆ. ಅದಕ್ಕಾಗಿ ನೀವು ನಮ್ಮ ಧರ್ಮಗುರು ಅಂಬಿಗರ ಚೌಡಯ್ಯನ ಹೆಸರೇ ಇಡಬೇಕು ಅಂತ ಕೂಡ ಹೇಳಿ ಪ್ರತಿಪಾದನೆ ಮಾಡಿ ಅಂಬಿಗರ ಚೌಡಯ್ಯನ ನಿಗಮ ಮಾಡಿಸ್ತಕ್ಕಂಥ ಕೆಲಸ ಆಗಿದ್ದ ಕಾಲಕ್ಕೆ ಎಲ್ಲ ಶಾಸಕರ ಸಹಕಾರದೊಂದಿಗೆ ಮಾಡಿದ್ದೀವಿ. ಈಗ ಅದು ಇದೂ ಆಗಿದೆ, ನಿಗಮನೂ ಆಗಿದೆ, ಅದು ಕಾರ್ಯವನ್ನು ಮಾಡ್ತಾ ಇದೆ. ಆದರೆ ಇವತ್ತಿನ ದಿವಸ ನಾವು ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆ ಆಗಬೇಕು, ಸಮಾಜ ಸಂದೇಶ ಹೋಗ್ಬೇಕು, ಸಮಾಜ ಒಕ್ಕಟ್ಟಾಗಬೇಕು, ಬೇರೆಯವರಾಗಿ ನಾವು ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಬೆಳಿಬೇಕಂತೇಳಿ ನಾವು ಪ್ರಯತ್ನ ಮಾಡೋದ್ರಿಂದ ಈ ಒಂದು ಸಣ್ಣ ಊರಲ್ಲಿ ಇಂಥ ಅಶಾಂತಿ ಕದಸ್ತಕ್ಕಂಥ ಕೆಲಸ ನಮ್ಮ ಮುತ್ತಿಗೆ ಗ್ರಾಮದಲ್ಲಿ ಆಗಿದೆ. ನಮಗೆಲ್ಲ ಭಾಳ ಬೇಜಾರಾಗಿದೆ. ಈಗಾಗಲೇ ಭಾಳಷ್ಟು ಮಂದಿ ಸಮಾಜದ ಮುಖಂಡರು, ನಾಯಕರೆಲ್ಲ ಬಂದು ಮಾತಾಡಿ ನಮಗೆ ಧೈರ್ಯ ತುಂಬಿ ಹೋಗ್ಯಾರೆಂಬ ಭಾವನೆ ನನ್ನಲ್ಲಿದೆ. ನಾನು ಕೂಡ ನನಗೆ 1-2 ಮೀಟಿಂಗ್ ಇದ್ದು ನಾವು ಮೈಸೂರು ಮತ್ತು ಆಮೇಲೆ ಭೇಟಿ ಮಾಡಿ, ಮುಖ್ಯಮಂತ್ರಿ ಭೇಟಿ ಮಾಡಿ, ಯಾರ ಬಂದ ಆಟ ಮಾತಾಡೋದು ಕಳಿಸ್ಕೊಡೋದ್ರಿ ಕೂಡ ಮುಖ್ಯಮಂತ್ರಿ ಕೂಡ ಭೇಟಿ ಮಾಡಿ ಇದು ಖಂಡನೆ ಮಾಡಬೇಕು. ತಕ್ಷಣ ಯಾರು ಆರೋಪಿಗಳರ ತಕ್ಷಣ ಅವ್ರಿಗೆ ಬಂಧಿಸಬೇಕು. ಒಂದು ವೇಳೆ ಬಂಧಿಸಲಿಲ್ಲಪ್ಪ ಅಂತಂದ್ರೆ ವಿಧಾನಸೌಧ ಮುಂದೆ ನಾನೇ ಸತ್ಯಾಗ್ರಹ ಕೂಡಬೇಕಂತ ಮಾತನ್ನು ಕೂಡ ನಾನು ಹೇಳಿದ್ದೀನಿ. ನಾನು ಈ ಈ ಮೂರ್ತಿ ಅತ್ಯಂತ ಭದ್ರವಾಗಿ ಈ ಮೂರ್ತಿ ಸ್ಥಾಪನೆ ಮಾಡಬೇಕಂತ ನಿರ್ಧಾರ ತೆಗೆದುಕೊಂಡು ಬಂದಿದ್ದೀನಿ. ಇವತ್ತಿನ ದಿವಸ ನಾನು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ಹಣವನ್ನು ಕೂಡ ಇವತ್ತಿನ ದಿವಸ ಇದೇ ಸ್ಥಳದಲ್ಲಿ ನಮ್ಮ ಜಮೀನನ್ನು ಹಾಳಾಗಿರ್ತಕ್ಕಂಥ
ಸತತವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಮನವರಿಕೆ ಮಾಡಿಕೊಂಡಿದ್ರು ಕೂಡ ಯಾವ ರೈತರ ಬಗ್ಗೆ ಬರಲಿಲ್ಲ ಸರ್ಕಾರ. ನಮಗೆ ಕೊಟ್ಟಿರ್ತಕ್ಕಂಥ ದುಡ್ಡ 667 ಕೋಟಿ ರೂಪಾಯಿ ಇನ್ಶೂರೆನ್ಸ್ ನಾವು ಕಟ್ಟಿರ್ತಕ್ಕಂಥದ್ದು. ಆದ್ರೆ ಆ ದುಡ್ಡ ಇನ್ಶೂರೆನ್ಸ್ ಇಂದ ನಮಗೆ ಕೊಟ್ಟಿರ್ತಕ್ಕಂಥ ದುಡ್ಡದ ಪರಿಹಾರ ಕೊಡುವಂತ ಕೇಳಿದೆವು. ನಿಮ್ಗೇನು ಒತ್ತಾಯ ಮಾಡಿಲ್ಲ. ಬೇರೆ ಬೇರೆ ನಮ್ಮ ಜಮೀನು ಹಾಳಾಗಿರ್ತಕ್ಕಂಥದ್ದು ನಿಮ್ಗೆ ಎಷ್ಟು ಮಟ್ಟಿಗೆ ಸಮೀಕ್ಷೆ ಮಾಡಿದ್ರಿ? ವೈಮಾನಿಕ ಸಮೀಕ್ಷೆ. ನಾನು ಒಬ್ಬ ರೈತ ಆಗಿ ದಿನನಿತ್ಯ ಹೊಲದಲ್ಲಿ ಹೋಗ್ತಕ್ಕಂಥವನಿಗ 2 ದಿನ 3 ದಿನ ಆದರೂ ಅದು ಸಮೀಕ್ಷೆ ಮಾಡಕ್ಕಾಗಬಂದು ಅದರ ವಿಷಯದಲ್ಲಿ ನೀವು ಸರ್ವೆ ಮಾಡಿದ್ರಿ. ಆ ಸರ್ವೆ ಆಗ್ತದ ಸರಿ ಅನ್ನುವಂತಕ್ಕಂಥದ್ದು ನಾವು ಬೇಡಿಕೆ ಇರಲಿಲ್ಲ. ಇವತ್ತಿನ ದಿವಸ ಕೇಂದ್ರ ಸರ್ಕಾರ ಇರ್ಬೋದು ಮತ್ತು ರಾಜ್ಯ ಸರ್ಕಾರ ಇರ್ಬೋದು, ನಮಗೆ ಹಾಳಾಗಿರ್ತಕ್ಕಂಥದ್ದು ಉದ್ದಿರ್ಬೋದು, ಹೆಸರಿರ್ಬೋದು, ಸೋಯಾಬೀನ್ ಇರ್ಬೋದು, 90% ಹಾಳಾಗಿರ್ತಕ್ಕಂಥ ರೈತರು ಇವತ್ತ ನಮಗೆ ಬೀದಿ ಮೇಲೆ ಕೊಡಿಸ್ತೀರಿ ನೀವು. ನಾವು ನ್ಯಾಯ ಕೇಳಬಾರ್ದು. ನೀವು ನ್ಯಾಯ ಕೇಳಕ್ ಬಂದ್ರೆ ಪೊಲೀಸ್ನವ್ರು ಹಿಡಿದು ಜೈಲಿಗೆ ಹಾಕಿರ್ತಕ್ಕಂಥ ನೋಡಿದೆವು. ಮೊನ್ನೆ ಮುಖ್ಯಮಂತ್ರಿಗಳೇ ತಾವು ಬಂದಾಗ ನಾವು ಸುಮಾರು 1000 ಜನ ರೈತರು ಕೇಳಿಕೊಂಡಿದ್ದೇವೆ. ನಿಮ್ಗೆ ದಯವಿಟ್ಟು ನಮ್ಮನ್ನ ಮಾತಾಡೋಕೆ ಅವಕಾಶ ಕೊಡ್ರಿ ಅಂತ ಹೇಳಿ